ಉದ್ದಿಮೆ ಕಟ್ಟೋದು ಅಂತಂದ್ರೆ ಕೆಲವರಿಗೆಲ್ಲ ಏನಂತಂದ್ರೆ ನಾನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅಲ್ಲಿ ಫ್ರೀಡಮ್ ಇಲ್ಲ, ಇಲ್ಲೇನೋ ಫ್ರೀಡಮ್ ಸಿಕ್ಬಿಡುತ್ತೆ ಅಂತ. ಖಂಡಿತ ನೀವು ತಿಳ್ಕೊಂಡಿರೋದು ತಪ್ಪು. ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಉದ್ದಿಮೆ ಅನ್ನೋದು ಮಗು ಸಾಕದಾಗೆ, ಅರ್ಥ ಆಯ್ತಾ? ಮೊದಲ 5-6 ವರ್ಷ ಆನಂತರನೂ ನಿಮ್ದು ಬೇಕೇ ಬೇಕು, ನೀವು ಅದನ್ನ ನೋಡ್ತಾನೆ ಇರ್ಬೇಕು ಹೇಗಿದೆ ಎತ್ತ ಅಂತ. ಮೊದಲ 5-6 ವರ್ಷ ಅಂತೂ 24/7 ವರ್ಷದ 365 ದಿನನೂ ನೀವು ಅಲ್ಲಿ ಕೊಡ್ಲೇಬೇಕು. ಎಷ್ಟೋ ಜನ ಏನ್ ಮಾಡ್ತಾರೆ ಗೊತ್ತಾ, ಉದ್ದಿಮೆಗೆ ಹೇಗ್ ಬರ್ತಾರೆ ಅಂತಂದ್ರೆ ಅಕ್ಕಪಕ್ಕದ ಮನೆಯವ್ರು ಯಾರೋ ಹೇಳ್ತಾರೆ, ನೋಡು ಅವ್ರ ಮಗ ಹೋಟ್ಲು ತೆಗ್ದ, ಒಂದ್ ದೊಡ್ಡ ಬಿಸ್ನೆಸ್ ಮನ್ ಆಗ್ಬಿಟ್ಟ, ಲಾಭ ಮಾಡ್ದ ಅಂತ ಹೇಳ್ತಾರೆ. ಸೊ ಇವ್ರೇನ್ ಮಾಡ್ತಾರೆ, ಸಿದ್ಧತೆ ಇರಲ್ಲ. ಅದನ್ನ ನೋಡ್ಕೊಂಡು ನಾನು ಇದೇ ತರ ಒಂದು ಇದಾಗ್ಬಿಡ್ಬೇಕು, ಉದ್ದಿಮೆದಾರ ಆಗ್ಬೇಕು, ನಾನು ಹೋಟ್ಲು ತೆಗಿಬೇಕು, ಈ ತರ ಬರ್ತಾರೆ. ಸಕ್ಸಸ್ ಸ್ಟೋರಿ ಕೇಳಿ ಬರ್ತಾರೆ. ಕಾರ್ಪೊರೇಟ್ ಕಲ್ಚರ್ ಏನಿರುತ್ತೆ ಅಥವಾ ಕಾರ್ಪೊರೇಟ್ ಹೌಸಸ್ ಅಲ್ಲಿ ಇರೋ ಪ್ರೆಷರ್ ತಡ್ಕೊಳಕ್ಕಾಗದೆ ನಾನು ಏನೋ ಬಿಸ್ನೆಸ್ ಮಾಡ್ಬೇಕು ಅಂತ ಬರ್ತಾರೆ. ಆ ತರ ಇದ್ರೆ ಖಂಡಿತ ಬರಬೇಡಿ. ಉದ್ದಿಮೆ ಅನ್ನೋದು ನಿಮ್ಮ ಪೂರ್ಣ ಬದ್ಧತೆ ಕೇಳುತ್ತೆ. 24/7 ಹೇಳದ್ನಲ್ಲ ನಾನು, ನೀವು ಅಷ್ಟು ಯಾವಾಗ ನೀವು ಡೆಡಿಕೇಟ್ ಮಾಡ್ತೀರಿ. ನೀವು ಕೆಲಸದಲ್ಲಿ ಅಂದ್ರೆ 8 ಗಂಟೆ 9 ಗಂಟೆ ಅಥವಾ 10 ಗಂಟೆ ಆನಂತರ ಕೈ ತೊಳ್ಕೊಂಡು ಈಚೆ ಬಂದ್ಬಿಡ್ಬೋದು. ಆದ್ರೆ ಉದ್ದಿಮೆಲಿ ಹಂಗಾಗಲ್ಲ. ನೀವೇನಿದ್ರೆ ಕೆಲಸದಲ್ಲಿ ಇದ್ದಾಗ ತಿಂಗಳಿಗೆ ಕೊನೆಯಲ್ಲೋ ಅಥವಾ ಮೊದಲನೇ ದಿನನೋ ನಿಮ್ಗೊಂದಷ್ಟು ಸಂಬಳ ಬಂದ್ಬಿಡುತ್ತೆ. ಇಲ್ಲಿ ಉಲ್ಟಾ, ನೀವು ನಿಮ್ಮ ಹತ್ರ ಇರೋ 4 ಜನ ಕೊಟ್ಕೋಬೇಕು ಅಥವಾ ನಿಮಗ್ ನೀವೇ ಕೊಟ್ಕೋಬೇಕು. ಅದಕ್ಕೆ ಬೇಕಾದ ಒಂದು ರೆವಿನ್ಯೂ ನೀವು ಜನರೇಟ್ ಮಾಡಿರ್ಬೇಕು 30 ದಿನದಲ್ಲಿ. ಹಾಗಾಗಿ ಅಲ್ಲೆಲ್ಲೋ ಪ್ರೆಷರ್ ಇದೆ, ಇಲ್ಲಿ ಪ್ರೆಷರ್ ಇಲ್ಲ ಅನ್ಕೊಂಡ್ ಬರೋದಾದ್ರೆ ಖಂಡಿತ ಬರಬೇಡಿ. ಯಾಕೆಂದ್ರೆ ಅಲ್ಲಿಗಿಂತ ಹೆಚ್ಚಿಗೆ ಪ್ರೆಷರ್ ಇಲ್ಲಿರುತ್ತೆ. ಅದು ಗೌರೀಶ್ ಅವ್ರಿಗಿಂತ ಹೆಚ್ಚಿಗೆ ಯಾರಿಗೂ ಗೊತ್ತಿರಕ್ ಸಾಧ್ಯ, ಅವ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಇಟ್ಸ್ ನಾಟ್ ಈಸಿ ಬಿಸ್ನೆಸ್ ಅನ್ನೋದು ನಾನು ಮೊದ್ಲೇ ಹೇಳ್ಬಿಡ್ತೀನಿ. ಏನೋ ಇದು ನಾನು ದುಡ್ಡು ಮಾಡ್ಬಿಡ್ತೀನಿ, ಏನೋ ದೊಡ್ಡ ಮನುಷ್ಯ ಆಗ್ಬಿಡ್ಬೇಕು ಅಂತ ಬರೋದು ಬೇಡ. ತುಂಬಾ ಹಂಬಲದಿಂದ ಮನಸ್ಸಿಟ್ಟು ಬನ್ನಿ, ಕೆಲಸ ಮಾಡಿ. ನೀವು ಕೆಲಸ ಮಾಡ್ತಿದ್ದಾಗ ವೇತನಕ್ಕೆ ಏನ್ ಕೆಲಸ ಮಾಡ್ತಿದ್ರಿ ಅದರದ್ದು 4 ಪಟ್ಟು 5 ಪಟ್ಟು ಹೆಚ್ಚು ಶ್ರದ್ಧೆಯಿಂದ ನೀವು ಕೆಲಸ ಮಾಡಿದಾಗ ಉದ್ದಿಮೆ ಕೈ ಹಿಡಿಯುತ್ತೆ.